ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯಾ? ವೃಶ್ಚಿಕ ರಾಶಿಯವರ ಲವ್ ಲೈಫ್ನಲ್ಲಿ ಒಂದು ಹೊಸ ಟ್ವಿಸ್ಟ್ ಬರ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಉತ್ತಮವಾದ ಸಮಯ ಅಂತೂ ಬಂದಾಗಿದೆ. ಹೂಡಿಕೆ ಮಾಡೋಕ್ಕೆ ಇದು ಉತ್ತಮ ಸಮಯನಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಗುರುಬಲ ಬಂದಾಗಿದೆ, ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ನಿಮಗೆ ಗುರುಬಲ ಬಂದಿರೋದ್ರಿಂದ ಮದುವೆ ಮಾತುಕತೆಗಳಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು, ಎಲ್ಲ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನೀವು ಖಂಡಿತವಾಗ್ಲೂ ಕೇಳ್ತಾ ಇರ್ತೀರ. ಇನ್ನು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಯಾಕಂದರೆ ಗುರುವಿನ ಸ್ಥಾನಮಾನ ಆಗಿದೆ. ನಿಮ್ಮ 9ನೇ ಮನೆಯಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಒಳ್ಳೆ ಅದೃಷ್ಟ, ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ನಿಮ್ಗೆ ಕೊಡ್ತಾನೆ. ಯಾಕಂದರೆ ನಿಮಗೆ ಗುರು 2ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ, ಹಾಗೆ ನಿಮ್ಮ 5ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಉತ್ತಮವಾದ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂತಂದರೆ ವೃಶ್ಚಿಕ ರಾಶಿಯವರು ಆಲ್ಮೋಸ್ಟ್ ನನಗೆ ಕಷ್ಟ, ನನಗೆ ಅದು ಹಿಂಸೆ, ಹಾಗೆ ಹೀಗೆ ಅನ್ನೋದೇ ಜಾಸ್ತಿ ಆಗಿತ್ತು. ಇನ್ನು ಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಇರುತ್ತೆ. ಆದರೂ ಕೂಡ ಕೆಲವು ಕಮೆಂಟ್ಸಲ್ಲಿ ನಾವು ನೋಡ್ತಾ ಇರ್ತೀವಿ, ಇಲ್ಲ ನಮಗಿನ್ನೂ ಒಳ್ಳೇದಾಗಿಲ್ಲ, ನಮ್ಮ ಜೀವನನೇ ಇಷ್ಟು, ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಹಂಗೆ ಅನ್ಕೊತಾನೆ ಇದ್ದರೆ ನೀವು ಲೈಫ್ ಟೈಮ್ ಕಷ್ಟಪಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಒಳ್ಳೇದಾಗುತ್ತೆ ಅನ್ನೋದ್ರ ಕಡೆ ಯೋಚನೆ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮನುಷ್ಯನಿಗೆ ತಾಳ್ಮೆ ಇರಬೇಕು. ಇಷ್ಟು ದಿನಗಳ ಕಾಲ ನಿಮ್ಗೆ ಕೆಟ್ಟದ್ದು ನಡೆದಿದೆ ಅಂದಾಗ ಒಳ್ಳೇದಾಗೋಕ್ಕೂ ಕೂಡ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಜಾಸ್ತಿ ಆಗ್ತಾ ಒಳ್ಳೆ ದಿನಗಳಂತೂ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಒಳ್ಳೆ ಹೋಪ್ ಇಟ್ಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಇನ್ನು 3ನೇ ಮನೆ ಮೇಲೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ನಿಮಗೆ ಸಹಾಯ ಆಗೋದು, ಒಳ್ಳೊಳ್ಳೆ ಕೆಲಸಗಳಾಗುವಂಥದ್ದು, ಇದೆಲ್ಲ ಒಂದು ಒಳ್ಳೆ ಹ್ಯಾಪಿ ಟೈಮ್ ಅಂತ ಹೇಳ್ಬೋದು. ಇನ್ನು 4ನೇ ಮನೇಲಿ ರಾಹು ಕುತ್ಕೊಂಡಿರೋದ್ರಿಂದ ಭೂಮಿ ವ್ಯವಹಾರಗಳೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿ, ಇಲ್ಲ ಅಂದರೆ ಲಿಟಿಗೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮಗೆ ಲಗ್ನಾಧಿಪತಿ ಆಗಿರುವಂತಹ ಕುಜಗ್ರಹ ಭೂಮಿ ಕಾರಕನೂ ಹೌದಾಗಿದ್ದಾನೆ. ಸೊ ನಿಮ್ಮ 8ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಸಮನಾಗಿ ಆಗ್ತಾ ಇರುತ್ತೆ. ದಿಢೀರಂಥ ಲಾಭನೂ ಜಾಸ್ತಿ ಆಗ್ಬೋದು ಅಥವಾ ದಿಢೀರಂಥ ನಷ್ಟ ಕೂಡ ಆಗ್ಬೋದು. ಹಾಗಾಗಿ ಬರೋ ಅವಕಾಶಗಳನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇನ್ನು ನಿಮ್ಮ 5ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಅಲ್ಲಿ ಶನಿಗ್ರಹ ಕುತ್ಕೊಂಡು ಇಷ್ಟು ದಿವಸಗಳ ಕಾಲ ಯಾರೆಲ್ಲ ಪ್ರೇಮಿಗಳಿದ್ರು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಸ್ವಲ್ಪ ಕಿತ್ಲಾಟ, ಜಗಳ, ಮುನಿಸು ಏನಾಗ್ತಾಯಿತ್ತು, ಇನ್ನು ಮೇಲೆ ಕ್ರಮೇಣ ಅದು ಕಮ್ಮಿಯಾಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಉತ್ಸಾಹ ಮೂಡೋಕ್ಕೆ ಶುರು ಆಗುತ್ತೆ. ಇದಕ್ಕೆ ಹೇಳಿದ್ದು ನಿಮ್ಮ ಲವ್ ಲೈಫ್ನಲ್ಲಿ ಖಂಡಿತವಾಗ್ಲೂ ಹ್ಯಾಪಿನೆಸ್ನ ನೋಡುವಂಥ ಒಂದು ಟೈಮ್ ಬಂದಾಗಿದೆ ನಿಮಗೆ ಅಂತ. ಆಲ್ರೆಡಿ ಮಕ್ಕಳಿದ್ದಾರೆ ಅಂತಂದರೆ ಅವರ ಆರೋಗ್ಯದಲ್ಲಿ ಕ್ರಮೇಣ ಏಳಿಗೆನ ನೋಡುವಂಥದ್ದು, ಎಜುಕೇಷನಲ್ಲಿ ಏಳಿಗೆನ ನೋಡುವಂಥದ್ದು, ಯಾರಾದರೂ
ವೃಶ್ಚಿಕ ರಾಶಿಯವರ ಮಕ್ಕಳು ಒಂದು ಏಜಿಗೆ ಬಂದಿದ್ದಾರೆ ಅಂತಂದರೆ ಅವರಿಗೆ ಮದುವೆ ನಿಶ್ಚಿತಾರ್ಥಗಳಾಗುವಂಥದ್ದು, ಮದುವೆ ಆಗುವಂಥದ್ದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜ ಎಂಟ್ರಲ್ಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಜೀವನದಲ್ಲಿ ವೇರಿಯೇಷನ್ ಆಗ್ತಾನೇ ಇರುತ್ತೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರುತ್ತೆ. ಒಳ್ಳೆಯದೇನು ಅಂದರೆ ದಿಢೀರಂತ ನಿಮ್ಮ ಕೈ ತಪ್ಪೋಗಿರುವಂಥ ಹಣ ಸಿಗುವಂಥದ್ದು, ಅಥವಾ ನಿಮ್ಗೆ ಈ ಥರ ಜೀವನ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಅಂಥ ದಿಢೀರ್ ಜೀವನ ಸಿಗುವಂಥದ್ದು. ನೆಗೆಟಿವ್ ಏನಾಗ್ಬೋದು ಅಂತ ನೋಡೋಕೆ ಹೋದಾಗ ಹಣ ಕಳ್ಕೊಳ್ಳೋವಂಥದ್ದು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದೇನಾದರೂ ಲಾಸ್ ಆಗುವಂಥದ್ದು, ಇದು ಯಾವುದೋ ಬರುತ್ತೆ ಅಂತ ಅಂದ್ಕೊಂಡಿರುವಂಥ ಯಾವುದು ಕೆಲಸ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಕೈ ತಪ್ಪಿ ಹೋಗ್ಬಿಡೋವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ. ಕೇರ್ಫುಲ್ಲಾಗಿರಿ. ಆರೋಗ್ಯ ಸಮಸ್ಯೆ ಅಂತ ಏನಾದರೂ ಬಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಕೆಲವು ಸಮಸ್ಯೆಗಳು ಕೂಡ ಬರಬಹುದು. ಅಥವಾ ಏನಾದರೂ ಅಕ್ಕಪಕ್ಕದ ಮನೆಗಳ ಜೊತೆಲಿ ಜಗಳ ಆಡಿ ಪೊಲೀಸ್ ಸ್ಟೇಷನು, ಪಿಟಿ ಕೇಸು ಅಂತ ಇಂಥದ್ದು ನಿಮ್ಮ ತಲೆ ಮೇಲೆ ಬರೋ ಸಾಧ್ಯತೆ ಕೂಡ ಇರುತ್ತೆ. ಆ ಥರದ ನಿರ್ಧಾರಗಳನ್ನು ಕೂಡ ಏನೂ ತೊಗೊಳ್ದಿರ ಇದ್ರೇ ಒಳ್ಳೆಯದು. ಆ ಕ್ಷಣ ಏನೋ ಜಗಳ ಆಗ್ತಿದೆ, ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ರೆ ಮೇಜರಾಗಿ ಆಗೋ ಪ್ರಾಬ್ಲಮ್ಸಿಂದ ಖಂಡಿತ ತಪ್ಪಿಸ್ಕೋಬೋದು. ಇನ್ನು ನಿಮಗೆ 9ನೇ ಮನೆಯಲ್ಲಿ ಗುರು ಕುತ್ಕೊಂಡಿದ್ದಾನೆ, ಬುಧ ಕುತ್ಕೊಂಡಿದ್ದಾನೆ, ಒಳ್ಳೆ ಯೋಗ ತಂದುಕೊಡ್ತಾರೆ. ಅದೃಷ್ಟಕರವಾದ ವಿಚಾರಗಳನ್ನ ಕೇಳ್ತೀರಾ, ಅಥವಾ ಅದೃಷ್ಟಕರವಾಗಿ ನಿಮ್ಮ ಜೀವನನೂ ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 10ನೇ ಮನೆ ಅಂತ ಬಂದಾಗ 9ನೇ ಮನೆಯಲ್ಲಿದ್ದಂಥ ಸೂರ್ಯ 10ನೇ ಮನೆಗೂ ಬರ್ತಾನೆ, ಕೇತು ಆಲ್ರೆಡಿ 10ನೇ ಮನೆಯಲ್ಲಿದ್ದಾನೆ. ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು, ಅಥವಾ ಕೆಲವೊಂದು ಆಪರ್ಚುನಿಟೀಸ್ ಕೈ ತಪ್ಪು ಹೋಗೋದು ಏನು ನಡೀತಾ ಇತ್ತು, ಸೂರ್ಯನು ಕುತ್ಕೊಂಡಾಗ ಏನಾಗುತ್ತೆ, ಕೆಲಸಗಳು ಈಸಿಯಾಗಿ ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋದು, ನಿಮ್ಮ ಮೇಲಧಿಕಾರಿಗಳಿಂದ ಆಗಬೇಕಾಗಿರುವಂಥ ಕೆಲಸಗಳು, ಅಥವಾ ನೀವೇ ಏನೋ ಹೈ ಪೋಸ್ಟಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸಗಳಾಗುವಂಥದ್ದು ಎಲ್ಲನೂ ಕೂಡ ನಿಮಗೆ ಈಸಿಯಾಗಿ ನಡೀತಾ ಹೋಗುತ್ತೆ. ಆದರೆ 11ನೇ ಮನೆಯಲ್ಲಿ ಶುಕ್ರ ಕೂತ್ಕೊಂಡಿದ್ದಾನೆ. ಆದರೆ ನೀಚ ಸ್ಥಾನದಲ್ಲಿ ಕೂತಿದ್ರು ಕೂಡ ಶುಕ್ರ 11 ನಿಮ್ಮ 7ನೇ ಮನೆ ಅಧಿಪತಿನೂ ಕೂಡ ಹೌದಾಗಿರ್ತಾನೆ. ಸೊ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವ್ರಿಗೆ ಯಾವುದೋ ಒಂದು ರೀತಿಯಾದ ಲಾಭ ಬರುವಂಥದ್ದು, ನಿಮ್ಮ ಜೊತೆಲಿ ಹ್ಯಾಪಿಯಾಗಿ ಕಾಲ ಕಳೆಯುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲೂ ಕೂಡ ಲಾಭ ಬರುವಂಥದ್ದು, ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದು ಸಕ್ಸಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿನ ಬಲಪಡಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನು ಕಣಗ್ಲುವನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ತೊಗರಿಬೇಳೆನ ಮಂಗಳವಾರದ ದಿವಸ ಪ್ರತಿ ವಾರ ಆಗಿಲ್ಲ ಅಂದರೂ ತಿಂಗಳಲ್ಲಿ ಒಂದು ಮಂಗಳವಾರನಾದರೂ ದಾನ ಮಾಡಿ, ಅಂದರೆ ನಿರ್ಗತಿಕರಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಸುಬ್ರಹ್ಮಣ್ಯಾಷ್ಟಕಂ ಅಂತ ಬರುತ್ತೆ, ಅದನ್ನು ಕೇಳಿ. ಕೊನೆ ಪಕ್ಷ ನಿಮಗೆ ಡೈಲಿ ಕೇಳೋಕ್ಕಾಗಿಲ್ವ, ಮಂಗಳವಾರ ಒಂದು ದಿವಸನಾದರೂ ಕೂತ್ಕೊಂಡು ಕೇಳಿ. ಅದೆಲ್ಲನೂ ನಿಮಗೆ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಅದು ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಗುರು ಅನುಗ್ರಹ ತುಂಬ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ಯೋಗಗಳನ್ನ ನೀವು ಅನುಭವಿಸ್ಬೋದು. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.